ಈ ಬಾರಿ ಮಳೆ ಕೈಕೊಟ್ಟಿದೆ. ಕೃಷಿ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಾಗಲಕೋಟೆಯ ಗ್ರಾಮದ ಜನ ಇಡೀ ಊರನ್ನೇ ಖಾಲಿ ಮಾಡಿಕೊಂಡು ಬೇರೆ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಯಾವುದು ಆ ಗ್ರಾಮ? ಬನ್ನಿ ನೋಡ್ಕೊಂಡು ಬರೋಣ. ಕೈಕೊಟ್ಟ ಮಳೆ ಊರನ್ನೇ ತೊರೆದ ಗ್ರಾಮಸ್ಥರು. ಊರಿನ 80% ಮನೆಗಳ ಬಾಗಿಲಿಗೆ ಬೀಗ. ಕೃಷಿ ಚಟುವಟಿಕೆ ಇಲ್ಲದೆ ಗುಳೆ ಹೊರಟ ಜನ. ಸಾಲು ಸಾಲು ಮನೆಗಳಿಗೆ ಬೀಗ. ಅಲ್ಲಲ್ಲಿ ಕಟ್ಟೆ ಮೇಲೆ ಸುಮ್ಮನೆ ಕೂತ ವೃದ್ಧರು. ಊರಲ್ಲಿ ಬಹುತೇಕ ಬಿಕೋ ಅನ್ನುವ ಸ್ಥಿತಿ. ನೀರವ ಮೌನ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ. ಲಿಂಗಾಪುರ ಇದೊಂದು ಗ್ರಾಮಕ್ಕೆ ಕಾಲಿಟ್ರೆ ಸಾಕು ಬಾಗಲಕೋಟೆ ಜಿಲ್ಲೆಯಲ್ಲಿನ ಬರದ ನರಕ ದರ್ಶನವಾಗುತ್ತೆ. ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಮನೆ ಆಸ್ತಿ ಪಾಸ್ತಿ ಬಿಟ್ಟು ಗುಳೆ ಹೋಗಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಬಿತ್ತನೆಯೇ ಆಗಿಲ್ಲ. ಕೆಲವೆಡೆ ಬಿತ್ತಿದ್ರೂ ಮಳೆ ಇರದೆ ಬೆಳೆ ಹಾಳಾಗಿದೆ. ಅಂದಮೇಲೆ ಕೃಷಿ ಕೆಲಸ ಎಲ್ಲಿಂದ ಬಂತು? ಇನ್ನು ಉದ್ಯೋಗ ಖಾತರಿ ಕೆಲಸ ಒಂದ್ ವಾರ ಸಿಕ್ಕರೆ ತಿಂಗಳು ಸಿಗೋದಿಲ್ಲ. ಇದರಿಂದ ಜೀವನ ಸಾಗಿಸೋದು ದುಸ್ತರವಾಗಿದೆ. ಇದರಿಂದ ಅನಿವಾರ್ಯವಾಗಿ ಗ್ರಾಮದ ರೈತರು, ಯುವ ರೈತರು ಎಲ್ಲರೂ ಮನೆಗೆ ಬೀಗ ಹಾಕಿ ಮಂಗಳೂರು, ಉಡುಪಿ, ಗೋವಾ ರಾಜ್ಯಕ್ಕೆ ದುಡಿಯೋದಕ್ಕೆ ಗುಳೆ ಹೋಗಿದ್ದಾರೆ. ಮಂಗಳೂರು, ಉಡುಪಿ ದುಡಿಯಕ್ಕೆ ಹೋಗ್ತಾರೆ. ಅವರಿಗೆ ಹೊಟ್ಟೆ ತುಂಬಲಾರ್ದಕ್ಕ ಇಲ್ಲಿ ಮಳೆ ಬೆಳೆ ಇಲ್ಲ, ಏನು ಹುಟ್ಟೋದಿಲ್ಲ. ಅದಕ್ಕಾಗಿ ಹೋಗ್ತಾರೆ. ಎಲ್ಲ ಜನ ಕಿಲಿ ಹಾಕೊಂಡು ಹೋಗ್ತಾರೆ. ಮನ್ಯಾಗ ಯಾರು ಇರೋದಿಲ್ಲ, ವಯಸ್ಸಾದರಷ್ಟ ನಾವು ಮನ್ಯಾಗ ಇರೋದು. ಬೋರ್ ಇಲ್ರಿ, ಬೋರ್ ಬೀಳೋದಿಲ್ಲ. ಬೀಳ್ತಾವೆ, ಆದರೂ ಯಾರೋ ಒಬ್ಬರ ಹಾಕ್ಸೋದು. ತುಂಬ ಹಾಕ್ಸಂಗಿಲ್ಲ, ನೀರಿನ ಒತ್ತಿ ಬೀಳಂಗಿಲ್ಲ, ಅಂತ ನೀರು ಬರಂಗಿಲ್ಲ ಊರಾಗ. ಅದಕ್ಕಾಗಿ ಉಳಿಯಕ್ಕೆ ಹೋಗ್ತಾರೆ. ಹೊಲ ಮನೆ ಕೆಲಸ ಇಲ್ರಿ, ಏನು ಹೊಟ್ಟೆ ತುಂಬಂಗಿಲ್ಲ. ಅಲ್ಪ ಸ್ವಲ್ಪ ಮಳೆಗಾಲ, ಅದ್ರ ಸಲ ಹೋಗ್ತಾರೆ. ಈ ಊರು ಅಷ್ಟೇ ಅಲ್ಲದೆ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ, ಕೆಲವಡಿ, ಕರಡಿಗುಡ್ಡ, ಹಂಸನೂರು, ಬಾದಾಮಿ ತಾಲೂಕಿನ ಮುತ್ತಲಗೇರಿ, ಮುಷ್ಟಿಗೇರಿ, ಆಡಗಲ್ ಸೇರಿದಂತೆ 15ಕ್ಕೂ ಅಧಿಕ ಗ್ರಾಮಸ್ಥರು ಗುಳೆ ಹೋಗಿದ್ದಾರೆ. ಗ್ರಾಮದಲ್ಲಿ ಕೃಷಿ ಜೊತೆಗೆ ಇತರ ಕೆಲಸ ಮಾಡಿಕೊಂಡಿರುವ ಕೆಲ ಜನರಿದ್ದು, ಊರಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿ ಅರಿತು ರೈತರಿಗೆ ಪರಿಹಾರ ನೀಡಬೇಕು. ಜೊತೆಗೆ ಈ ಭಾಗದಲ್ಲಿ ಕೈಗಾರಿಕೆಗಳು ಬರಬೇಕು. ಜಿಲ್ಲೆಯಲ್ಲಿ ಫ್ಯಾಕ್ಟರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಆಸರೆಯಾಗುತ್ತೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಕೈಗಾರಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಿ ಕೈಗಾರಿಕೆ ತಂದ್ರೆ ಮಾತ್ರ ಗುಳೆ ಹೋಗೋದು ತಪ್ಪುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಿದ್ದಾರೆ. ನೀರಾವರಿ ವನದೇಶ ಭೂಮಿ ಅದು ಮಸಾರಿನೆಲ್ಲ ನೀರು ಕೆನಾಲ್ ನೀರು ಬಂತಂದ್ರೆ ಅನುಕೂಲ ಆಕೈತಿ. ಮತ್ತೆ ಹಿಂಗಾಗಿ ನೀರು ಏನು ಒಂದೇಶ ಭೂಮಿ ಬೆಳಿಲಾರ್ಕ ಮಳೆ ಆದಾಗ ಬೆಳಿ ತಕ್ಕೊಳೋದು. ಸಾವಿರಾರು ಜನ ಇದ್ರು, 100-200 ಅಷ್ಟ ಐತಿ ಇಲ್ಲಿ. ಎಲ್ಲ ಜನ ಬರೀ ದುಡಿಯಾಕ ಹೋಗುದು. ಕಲ್ ತೋಡ್ರು ಅವಸತೆ ಸಾಲಿ ಕಲ್ತ ನೌಕರಿನ ಆಗುವಂಗಿಲ್ರಿ. ಹುಡ್ರು ಅವ್ರು ಮಂಗ್ಳೂರ್ ಕಡೆ ಹೋಗ್ಬಿಡು ದುಡಿಯಾಕ. ಅದೇ ರೀ ಅಲ್ಲಿ ಫ್ಯಾಕ್ಟ್ರಿ ಆದ್ರೆ ಅನುಕೂಲ ಆಕತ್ರಿ. ಇಲ್ಲಿ ನಮ್ಮ ಅಟಾಪ್ನ್ಯಾಗ ಫ್ಯಾಕ್ಟ್ರಿ ಆದ್ರೆ, ಇಲ್ಲಿ ರಗಡಿ ಏರಿಯಾ ಐತಿ, ಒಂದು ದೊಡ್ಡ ಫ್ಯಾಕ್ಟ್ರಿ ಆದ್ರೆ ಇವು ಸಾಲಿ ಕಲ್ ತೋಡ್ರು ಅದ್ರಾಗ ಸೇರಿದ್ರೆ ಅದ್ರ ಅನುಕೂಲ ಆಗತ್ತಲ್ರಿ. ಯಾವ ಇಲ್ಲಿ ನಮ್ಮ ಸನಿಯಾಕ ಇಲ್ಲಿ ಇಲ್ಲ ಅನ್ರಿ, ಯಾವ ಸೌಲಭ್ಯನ ಇಲ್ಲ ಹುಡುಗಿ ದುಡಿಯಾಕ. ದೊಡ್ಡ ಫ್ಯಾಕ್ಟ್ರಿ ಆದ್ರೆ ಎಲ್ಲ ಅಲ್ಲಿ ಯಾಕೆ ಹೋಗ್ತಾರ್ರಿ ಬೆಂಗಳೂರು ಜನ, ಇಲ್ಲೇ ದುಡಿತತಿ. ಒಟ್ಟಿನಲ್ಲಿ ಕೈಕೊಟ್ಟ ಮಳೆ ಬರದ ಸ್ಥಿತಿ ತಂದೊಡ್ಡಿದ್ದು ಗ್ರಾಮೀಣ ಭಾಗದ ಜನರು, ಅದರಲ್ಲೂ ರೈತರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಭೇಟಿ ನೀಡಿ ಇವರಿಗೆ ಆಸರೆಯಾಗಬೇಕಿದೆ. ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.